ಸೂಪರ್ ಪ್ರೈಮ್ ನೆಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಟಾಪ್ 18ನಲ್ಲಿ ನಿಮಗೆ ತೋರಿಸ್ತೀನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ವಪಕ್ಷೀಯರ ಅಸಮಾಧಾನ ದಿನೇ ದಿನೇ ಭುಗಿಲೇಳ್ತಾನೆ ಇದೆ. ಆಡಳಿತ ವೈಖರಿ ಅನುದಾನದ ವಿಚಾರದಲ್ಲಿ ಶಾಸಕರು ಕೆಂಡ ಕಾರ್ತಾ ಇದ್ದಾರೆ. ಆಳಂದ ಶಾಸಕ BR ಪಾಟೀಲ್, ಶಾಸಕ ರಾಜು ಕಾಗೆ, NY ಗೋಪಾಲಕೃಷ್ಣ ಹೀಗೆ ದಿನಕ್ಕೊಬ್ಬರಂತೆ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದು ವಿಪಕ್ಷಗಳ ಬಾಯಿಗೆ ದೊಡ್ಡ ಆಹಾರ ಆಗಿತ್ತು. ಈ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹಾರಿದ್ರು. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ವರದಿ ಒಪ್ಪಿಸಿ ಬಂದಿದ್ದಾರೆ. ದೆಹಲಿ ಪ್ರವಾಸದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತೆಯೇ ಸಿಎಂ ಸಿದ್ದರಾಮಯ್ಯನವರು ದಿಢೀರ್ ಸಭೆಯನ್ನ ನಡೆಸಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಬುಲಾವ್ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಶಾಸಕ ರಾಜು ಕಾಗೆ ಸಭೆಗೆ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿನೇ ಅನುದಾನ ಆಕ್ಷೇಪ ಸೇರಿದಂತೆ ಅಹವಾಲುಗಳನ್ನು ಸಿಎಂ ಆಲಿಸಿದ್ರು. ಇನ್ನು ಅನುದಾನದ ವಿಚಾರದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದ ಶಾಸಕ BR ಪಾಟೀಲ್ ಮೊದಲು DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಆಗಮಿಸಿದ್ರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಂಸದ DK ಸುರೇಶ್ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರೇ ರೇಟ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸಿದಂಥವರು, ತಮ್ಮ ಅಧಿಕಾರಾವಧಿಯಲ್ಲಿ ರೇಟ್ ಕಾರ್ಡ್ ಫಿಕ್ಸ್ ಮಾಡಿಕೊಂಡೇ ಆಡಳಿತ ಮಾಡಿದ್ರು. ಕುಮಾರಸ್ವಾಮಿ ನಮಗೆ ಟ್ಯಾಕ್ಸ್ ಕೊಡಿಸ್ತಾರಾ? ಪ್ರಧಾನಮಂತ್ರಿ ಮೇಲೆ ಒತ್ತಡ ಹಾಕಿ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಲಿ, ಕೇಂದ್ರದ ಮಂತ್ರಿಯಾಗಿ ಅವರಿಗೆ ಜವಾಬ್ದಾರಿ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನವೆಂಬರ್ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಮಾಜಿ ಸಚಿವ N ಮಹೇಶ್ ಭವಿಷ್ಯ ನುಡಿದಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಈ ಸರ್ಕಾರದಲ್ಲಿ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಹೀಗಾಗಿ ಅವರೇ ಸರ್ಕಾರದ ವಿರುದ್ಧ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಟ್ಟರೆ ವಿರೋಧ ಪಕ್ಷದ ಶಾಸಕರಿಗೆ 25 ಕೋಟಿ ಕೊಡಲಾಗ್ತಾ ಇತ್ತು. ಆದರೆ ಇಲ್ಲಿ ಯಾವ ಅನುದಾನ ಕೂಡ ಸಿಗ್ತಾ ಇಲ್ಲ, ಹೀಗಾಗಿ ಸರ್ಕಾರ ಉಳಿಯೋದಿಲ್ಲ ಅಂತ N ಮಹೇಶ್ ಭವಿಷ್ಯ ನುಡಿದಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. BBMP ವ್ಯಾಪ್ತಿಯಲ್ಲಿ ಬಹುಕೋಟಿ ಹಗರಣ ನಡೆಸಿದ ಬಗ್ಗೆ BBMP ಆಡಳಿತ ಪಕ್ಷದ ಮಾಜಿ ನಾಯಕ NR ರಮೇಶ್ ದೂರು ಕೊಟ್ಟಿದ್ದಾರೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 47 ಕಾಮಗಾರಿಗಳನ್ನು ಕೆಲಸ ಮಾಡದೆ ಹಣ ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ. ಈ ಮೂಲಕ 55 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ನಡೆದಿದೆ ಅಂತ NR ರಮೇಶ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಹೋದ ಮೇಲೆ ರಾಜ್ಯ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ದಿಢೀರ್ ಬೆಳವಣಿಗೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ದೆಹಲಿಗೆ ಹೋಗಿದ್ರು, ಅಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ 2 ದಿನಗಳಿಂದ ದೆಹಲಿಯಲ್ಲಿದ್ದು ವರಿಷ್ಠರನ್ನ ಭೇಟಿಯಾಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ VY ವಿಜಯೇಂದ್ರ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರನ್ನ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟು ಹಂಚಿಕೆ ವೇಳೆ ಹಗರಣ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವಾಗಿ ಕೆಲವು ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ED ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಂಗಳೂರಿನ BMS ಕಾಲೇಜು, ಆಕಾಶ್ ಕಾಲೇಜು ಸೇರಿದಂತೆ ಒಟ್ಟು 18 ಕಡೆಗಳಲ್ಲಿ ED ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ರೋಡ್ ರೇಜ್ ಪ್ರಕರಣದಲ್ಲಿ ಬಿಜೆಪಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಗೆ ದಾಬಸ್ಪೇಟೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಇನ್ನೊಂದೆಡೆ ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಶ್ರೀಧರ್ ಅವರನ್ನ ಅಮಾನತು ಮಾಡಲಾಗಿದೆ. ಮೊನ್ನೆ ದಾಬಸ್ಪೇಟೆ ಬಳಿಯ ಹಳೆ ನಿಜಗಲ್ ಬಳಿ ಓವರ್ಟೇಕ್ ವಿಚಾರಕ್ಕೆ ಗಲಾಟೆಯಾಗಿ ಡ್ರೈವರ್ ಮತ್ತು ಗನ್ಮ್ಯಾನ್ ಇಬ್ಬರ ಮೇಲೆ ಹಲ್ಲೆಯನ್ನ ಮಾಡಿದರು. ಈ ಸಂಬಂಧ ಇಬ್ಬರ ಬಂಧನದ ಬಳಿಕ ಜಾಮೀನು ಸಿಕ್ಕಿ ಬಿಡುಗಡೆ ಆಗಿತ್ತು. ಇದೀಗ ಅನಂತಕುಮಾರ್ ಹೆಗಡೆಗೂ ಕೂಡ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕ್ರೈಮ್ ಕಂಟ್ರೋಲ್ ಮಾಡಲು ಪೊಲೀಸ್ ಕಮಿಷನರ್ ಮುಂದಾಗಿದ್ದಾರೆ. ಬೆಂಗಳೂರು ನಗರದಾದ್ಯಂತ ಕಾಲ್ನಡಿಗೆಯಲ್ಲಿ ಗಸ್ತು ತಿರುಗುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಇಷ್ಟು ದಿನ ಕೇವಲ ಹೊಯ್ಸಳ, ಚೀತಾ ವಾಹನದಲ್ಲಿ ರೌಂಡ್ಸ್ ಹಾಕ್ತಿದ್ದ ಪೊಲೀಸರು ಇನ್ನು ಮುಂದೆ ಕಾಲ್ನಡಿಗೆಯಲ್ಲೂ ಕೂಡ ರೌಂಡ್ಸ್ ಹಾಕಬೇಕು. ACP ಮಟ್ಟದ ಅಧಿಕಾರಿಗಳು ಸಹ ಈ ಬೀಟ್ ಮಾಡಬೇಕು. ವಾಹನದಲ್ಲಿ ಹೋಗೋದಕ್ಕೆ ಆಗದಂತಹ ಸ್ಥಳಗಳಲ್ಲಿ ಕಾಲ್ನಡಿಗೆಯಲ್ಲಿ ತೆರಳಬೇಕು ಅಂತ ಕಮಿಷನರ್ ಸೂಚನೆಯನ್ನು ನೀಡಿದ್ದಾರೆ. ಭದ್ರಾ ಬಲದಂಡೆ ಕಾಲುವೆ ಕಾಮಗಾರಿ ವಿರೋಧಿಸಿ ದಾವಣಗೆರೆಯಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸಲಾಯಿತು. ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ 48ನ್ನು ಬಂದ್ ಮಾಡಿ ರೈತ ಒಕ್ಕೂಟ, ಬಿಜೆಪಿ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದರು. ಈ ವೇಳೆ ಪೊಲೀಸರು ಮಾಜಿ ಸಚಿವ ರೇಣುಕಾಚಾರ್ಯ ಮಧ್ಯೆ ನೂಕಾಟ ತಳ್ಳಾಟ ನಡೆದಿದ್ದು ಹೈಡ್ರಾಮಾ ನಡೆದಿದೆ. ರೇಣುಕಾಚಾರ್ಯ ಸೇರಿದಂತೆ ಹಲವರು ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು. ಶಿವಮೊಗ್ಗ ಜಿಲ್ಲೆ ಸಿಗಂದೂರು ಸೇತುವೆಯ ನಿರ್ಮಾಣ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇದೀಗ ಲೋಡ್ ಗಟ್ಟಲೆ ಟಿಪ್ಪರ್ ಲಾರಿಗಳನ್ನು ಹ್ಯಾಂಗಿಂಗ್ ಸೇತುವೆ ಮೇಲೆ ನಿಲ್ಲಿಸಿ ಲೋಡ್ ಟೆಸ್ಟಿಂಗ್ ಮಾಡಲಾಗಿದೆ. ಆಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ದೇಶದ 2ನೇ ಅತಿ ಉದ್ದದ ಸೇತುವೆ ಇದಾಗಿದೆ. ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿದೆ.
2025ರ ಅಮರನಾಥ ಯಾತ್ರೆ ಇದೇ ಜುಲೈ 3ನೇ ತಾರೀಕಿನಿಂದ ಪ್ರಾರಂಭವಾಗಿ ಆಗಸ್ಟ್ 9ರವರೆಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ರಂಬಾನ್ನಲ್ಲಿ ಅಮರನಾಥ ಯಾತ್ರೆ ಪ್ರಯುಕ್ತ ಭದ್ರತಾ ಪರಿಶೀಲನೆ ನಡೆಸಲಾಗಿದೆ. ಯಾತ್ರೆಗೆ ಯಾವುದೇ ತೊಂದರೆ ಆಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಇಸ್ರೇಲ್ನಲ್ಲಿ ಸಿಲುಕಿದ್ದ ಭಾರತೀಯರನ್ನ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ. 224 ಮಂದಿಯನ್ನು ಹೊತ್ತ C-17 ಗ್ಲೋಬ್ ಮಾಸ್ಟರ್ ವಿಮಾನ ಈಜಿಪ್ಟ್ ಮಾರ್ಗವಾಗಿ ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾರತೀಯರನ್ನ ಸ್ವಾಗತಿಸಿದರು. ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹಿಂದೂಗಳನ್ನು ಗುರಿಯಾಗಿಸಿ ದಾಳಿ ಮಾಡಲು ಸಂಚು ನಡೆಸಿರುವ ಬಗ್ಗೆ ಮಾಹಿತಿ ಬಯಲಾಗಿದೆ. ಈ ಬಗ್ಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮಾಹಿತಿ ನೀಡಿದ್ದು, PFI ಭಾರತದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿಕೊಂಡಿದೆ. ಅವರ ಹಿಟ್ ಲಿಸ್ಟ್ನಲ್ಲಿ ನ್ಯಾಯಾಧೀಶರು, ಕಾರ್ಯಕರ್ತರು ಮತ್ತು ರಾಜಕೀಯ ನಾಯಕರು ಸೇರಿದ್ದಾರೆ ಎಂಬ ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿದೆ. ಕಾಂಗ್ರೆಸ್ ನಾಯಕ ಶಶಿ ತರೂರ್ ಪ್ರಧಾನಿ ಮೋದಿ ಹಾಗೂ ಅವರ ಕಾರ್ಯಗಳನ್ನು ಹೊಗಳಿದ್ದಕ್ಕೆ ಕಾಂಗ್ರೆಸ್ಸಿಗರು ಕೆರಳಿ ಕೆಂಡವಾಗಿದ್ದಾರೆ. ಶಶಿ ತರೂರ್ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುದ್ದಿಗೋಷ್ಠಿಯ ವೇಳೆ ಕಿಡಿಕಾರಿದ್ರು. ಇದಕ್ಕೆ ಎಕ್ಸ್ನಲ್ಲಿ ಮಾರ್ಮಿಕವಾಗಿ ತಿರುಗೇಟು ಕೊಟ್ಟಿರುವಂತಹ ಶಶಿ ತರೂರ್, ಹಾರಲು ಅನುಮತಿ ಕೇಳಬೇಡಿ, ರೆಕ್ಕೆಗಳು ನಿಮ್ಮವು ಮತ್ತು ಆಕಾಶ ಯಾರಿಗೂ ಸೇರಿದ್ದಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಮೆರಿಕವನ್ನು ತಲುಪಬಲ್ಲ ಖಂಡಾಂತರ ಕ್ಷಿಪಣಿಯನ್ನ ಪಾಕಿಸ್ತಾನ ಅಭಿವೃದ್ಧಿಪಡಿಸಿದೆ ಎನ್ನಲಾಗಿದೆ. ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಚೀನಾದೊಂದಿಗೆ ಕೈ ಜೋಡಿಸಿದ್ದು ಪರಮಾಣು ಶಸ್ತ್ರಾಗಾರವನ್ನು ಬಲಪಡಿಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಖಂಡಾಂತರ ಕ್ಷಿಪಣಿ ತಯಾರಿಸಿದ್ದು 5500 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರವನ್ನು ತಲುಪುವ ಸಾಮರ್ಥ್ಯ ಹೊಂದಿದೆ ಎನ್ನಲಾಗಿದೆ. ಬಾಲಾಕೋಟ್ ಏರ್ ಸ್ಟ್ರೈಕ್ ವೇಳೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ ಸೆರೆ ಹಿಡಿದಿದ್ದ ಪಾಕಿಸ್ತಾನದ ಮೇಜರ್ ಜನರಲ್ ನಿಗೂಢವಾಗಿ ಹತ್ಯೆಯಾಗಿದ್ದಾನೆ. ಮೇಜರ್ ಸೈಯದ್ ಮೊಯೀಜ್ ಅಬ್ಬಾಸ್ ಶಾ ದಕ್ಷಿಣದ ವಜೀರಿಸ್ತಾನದ ಸರ್ಗೋದಾದಲ್ಲಿ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ದಾನೆ. ಈ ಬಗ್ಗೆ ಪಾಕ್ ಸೇನೆ ಮಾಹಿತಿಯನ್ನು ಹಂಚಿಕೊಂಡಿದ್ದು, TTPಯ 11 ಸದಸ್ಯರನ್ನ ಕೊಂದಿರುವುದಾಗಿ ಪಾಕಿಸ್ತಾನ ಸೇನೆ ಹೇಳಿಕೊಂಡಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ದೇಶದಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಇಂದಿಗೆ ಬರೋಬ್ಬರಿ 50 ವರ್ಷ ತುಂಬಿದೆ. ತುರ್ತು ಪರಿಸ್ಥಿತಿ ಅನ್ನೋದು ದೇಶದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಇದೇ ವಿಚಾರದಲ್ಲಿ ಸದಾ ರಾಜಕೀಯ ಜಿದ್ದಾಜಿದ್ದಿಗಳು ನಡೀತಾನೆ ಇರ್ತವೆ. ಆದರೆ ಇವತ್ತು 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಾಕ್ಸಮರ ಬಹಳ ತೀವ್ರವಾಗಿ ನಡೀತಾ ಇದೆ. ಈ ದಿನವನ್ನು ಸಂವಿಧಾನ ಹತ್ಯಾ ದಿನ ಅಂತೇಳಿ ಬಿಜೆಪಿ ಕರೆದರೆ ಈಗಿರುವಂಥದ್ದೇ ನಿಜವಾದಂಥ ತುರ್ತು ಪರಿಸ್ಥಿತಿ ಅಂತ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಅಂದು 25/1975 ರಾತ್ರಿ 11:45 ಇಡೀ ಪ್ರಜಾಪ್ರಭುತ್ವಕ್ಕೆ ನಡುಕ ಹುಟ್ಟಿದ ದಿನ. ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಮೂಲಕ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುರ್ತು ಪರಿಸ್ಥಿತಿ ಅನ್ನೋ ಕಪ್ಪು ಚುಕ್ಕೆ ಇಟ್ಟ ಕ್ಷಣ. ಭಾರತೀಯರು ತಮ್ಮ ಹಕ್ಕುಗಳನ್ನು ಕಸಿದುಕೊಂಡ ಆ ಕರಾಳ ದಿನಕ್ಕೆ ಇಂದಿಗೆ ಬರೋಬ್ಬರಿ 50 ವರ್ಷ. ದೇಶದಲ್ಲಿ ತುರ್ತು ಪರಿಸ್ಥಿತಿಗೆ ಅರ್ಧ ಶತಮಾನ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಎಮರ್ಜೆನ್ಸಿ ಕದನ. 50 ವರ್ಷಗಳ ಹಿಂದೆ ಈ ದಿನವನ್ನ ಖಂಡಿಸಲು ಆಗದ, ಸುಮ್ಮನಿರಲು ಆಗದ ಪರಿಸ್ಥಿತಿ ಭಾರತೀಯರಿಗೆ ಎದುರಾಗಿತ್ತು. ಹೋರಾಟಕ್ಕಿಳಿದು ಅದೆಷ್ಟೋ ಮಂದಿ ಜೈಲು ಸೇರಿದ್ರೆ ಇನ್ನೆಷ್ಟೋ ಮಂದಿ ಪ್ರಾಣವನ್ನು ಕೊಡಬೇಕಾಯಿತು. ಇದೆಲ್ಲ ನಡೆದು ಇಂದಿಗೆ 50 ವರ್ಷಗಳೇ ಕಳೆದಿವೆ. ಹೀಗಿದ್ರೂ ಕಾಂಗ್ರೆಸ್ ಹಣಿಯಲು ಇತರೆ ಪಕ್ಷಗಳು ಈ ವಿಚಾರವನ್ನ ಕೆದಕುತ್ತಲೇ ಇವೆ. ಅಂತೆಯೇ ಇವತ್ತು ಇದೇ ವಿಚಾರ ರಾಜಕೀಯ ವಾಕ್ಸಮರಗಳಿಗೆ ಕಾರಣವಾಗಿದೆ. ಈ ದಿನವನ್ನ ಪ್ರಧಾನಿ ಮೋದಿ ಸಂವಿಧಾನ ಹತ್ಯಾ ದಿವಸ್ ಅಂತ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ಗಳನ್ನ ಮಾಡಿ ಕಾಂಗ್ರೆಸ್ ಅನ್ನ ಕುಟುಕಿದ್ರು. ಜೂನ್ 25ನೇ ತಾರೀಖನ್ನ ಸಂವಿಧಾನ ಹತ್ಯಾ ದಿವಸ್ ಎಂದು ಆಚರಿಸಲಾಗುತ್ತದೆ. ಭಾರತದ ಸಂವಿಧಾನದ ಅಣಕವನ್ನ ಆಡಿದಾಗ ಏನಾಗಬಹುದು ಎನ್ನುವುದನ್ನು ನೆನಪಿಸುವ ಸಂಕೇತವಾಗಿ ಈ ದಿನವನ್ನ ಆಚರಿಸಲಾಗುತ್ತಿದೆ. ಇದು ತುರ್ತು ಪರಿಸ್ಥಿತಿಯ ಅವಧಿಯನ್ನ ಎದುರಿಸಿದ ಪ್ರತಿಯೊಬ್ಬರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ. ಎಮರ್ಜೆನ್ಸಿ ಎನ್ನುವುದನ್ನ ಜಾರಿಗೆ ತಂದು ದೇಶದ ಇತಿಹಾಸವನ್ನ ಕಾಂಗ್ರೆಸ್ ಕತ್ತಲು ಮಾಡಿದ ದಿನವಾಗಿದೆ. ನನ್ನ ದಿ ಎಮರ್ಜೆನ್ಸಿ ಡೈರೀಸ್ ಪುಸ್ತಕವು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನನ್ನ ಹೋರಾಟವನ್ನು ವಿವರಿಸುತ್ತದೆ. ಹಾಗಾಗಿ ತುರ್ತು ಪರಿಸ್ಥಿತಿಯ ಆ ಕರಾಳ ದಿನಗಳನ್ನು ನೆನಪಿಸಿಕೊಳ್ಳುವ ಎಲ್ಲರೂ ಅಥವಾ ಆ ಸಮಯದಲ್ಲಿ ಬಳಲಿದ ಕುಟುಂಬಗಳು ತಮ್ಮ ಅನುಭವಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲು ಕರೆ ನೀಡುತ್ತೇನೆ. ಇದು 1975ರಿಂದ 1977ರವರೆಗಿನ ನಾಚಿಕೆಗೇಡಿನ ಸಮಯದ ಕುರಿತು ಯುವಕರಲ್ಲಿ ಜಾಗೃತಿ ಮೂಡಿಸುತ್ತದೆ.
ಹೀಗಂತ ಪ್ರಧಾನಿ ಮೋದಿ ತೀಕ್ಷ್ಣ ಮಾತುಗಳಿಂದ ಕಾಂಗ್ರೆಸ್ ನಾಯಕರನ್ನ ಜರಿದಿದ್ದಾರೆ. ಇನ್ನು ಕೇಂದ್ರ ಸಚಿವ ಸಂಪುಟದಲ್ಲಿ ತುರ್ತು ಪರಿಸ್ಥಿತಿಯ ಕುರಿತಂತೆ 2 ನಿಮಿಷ ಮೌನಾಚರಣೆ ನಡೆಯಿತು. ಬಳಿಕ ಪ್ರಜಾಪ್ರಭುತ್ವದ ಮಾತೃಭೂಮಿ ಭಾರತದ ರಕ್ಷಣೆಯ ಸಂಕಲ್ಪ ಕೈಗೊಂಡು ಸಂವಿಧಾನ ರಕ್ಷಣೆಗೆ ಇಡೀ ದೇಶ ಒಗ್ಗೂಡಬೇಕು ಅಂತ ಕರೆ ಕೊಟ್ಟರು. ಇನ್ನು ದೆಹಲಿ ಸೇರಿದಂತೆ ದೇಶದಾದ್ಯಂತ ಬಿಜೆಪಿ ನಾಯಕರು ಸಂವಿಧಾನ್ ಹತ್ಯಾ ದಿವಸ್ ಹೆಸರಲ್ಲಿ ಕಾರ್ಯಕ್ರಮ ನಡೆಸಿದ್ರು. ದೆಹಲಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಕಾರ್ಯಕ್ರಮ ನಡೆಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಇದೇ ವೇಳೆ ದಿ ಎಮರ್ಜೆನ್ಸಿ ಡೈರೀಸ್ ಇಯರ್ಸ್ ದಟ್ ಫೋರ್ಜ್ ಎ ಲೀಡರ್ ಎನ್ನುವ ಪುಸ್ತಕವನ್ನ ಗೃಹ ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದ್ರು. ಈ ಪುಸ್ತಕವು ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿ ಆಗ ಯುವ ಆರ್ಎಸ್ಎಸ್ ಪ್ರಚಾರಕರಾಗಿದ್ದ ಪ್ರಧಾನಿ ಮೋದಿ ವಹಿಸಿದ ಪಾತ್ರವನ್ನ ಒಳಗೊಂಡಿದೆ. ಅಲ್ಲದೆ ಈ ಪುಸ್ತಕದ ವಿಶೇಷ ಮುನ್ನುಡಿಯನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಬರೆದಿದ್ದು ಅಂದಿನ ಹಲವು ಮಹತ್ವದ ವಿಷಯಗಳನ್ನ ಒಳಗೊಂಡಿದೆ. ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ. ಕೇಂದ್ರದ ಬಿಜೆಪಿ ವಿರುದ್ಧ ಕೆರಳಿದ ಕಾಂಗ್ರೆಸ್. ಸಂವಿಧಾನದ ಹತ್ಯಾ ದಿವಸ್ ಹೆಸರಲ್ಲಿ ಬಿಜೆಪಿ ನಾಯಕರು ತುರ್ತು ಪರಿಸ್ಥಿತಿಯನ್ನ ನೆನೆಯುತ್ತಿದ್ರೆ, ಇತ್ತ ಕಾಂಗ್ರೆಸ್ ನಾಯಕರು ಕಟುವಾದ ಶಬ್ದಗಳಿಂದಲೇ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಟೀಕಿಸಿದ್ರು. ದೇಶದಲ್ಲಿ ಈಗ ಇರೋದು ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಆಕ್ರೋಶ ಹೊರಹಾಕಿದ್ರು. अपने गवर्नेंस में नाकामयाब रहे, कुछ नहीं कर सके और उनकी विफलता इतनी है कि लोग आज इन्फ्लेशन के लिए पूछ रहे हैं कि भाई इतनी महंगाई बढ़ रही क्यों? उसका सवाल का उनके पास जवाब नहीं है। बेरोजगारी का नहीं है, भ्रष्टाचार का नहीं है, तो उस झूठ को छुपाने के लिए, अपने बातों को छुपाने के लिए वे आज ये नाटक रचे हैं. ಇನ್ನು ಇದೇ ವಿಚಾರಕ್ಕೆ ರಾಜ್ಯ ಬಿಜೆಪಿ ಕೂಡ ಹಲವು ಕಾರ್ಯಕ್ರಮಗಳನ್ನು ನಡೆಸಿತು. ಬೆಂಗಳೂರು, ಮಂಗಳೂರು, ಬೀದರ್, ರಾಮನಗರ ಸೇರಿದಂತೆ ಹಲವು ಕಡೆ ಕಾರ್ಯಕ್ರಮಗಳನ್ನು ನಡೆಸಿ ಕಾಂಗ್ರೆಸ್ ವಿರುದ್ಧ ಜನಾಭಿಪ್ರಾಯ ಮೂಡಿಸೋ ಯತ್ನ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟರು. ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಕಪ್ಪು ಚುಕ್ಕೆ, ಬಹಳ ದೊಡ್ಡ ಅನಾಹುತ. ಏನಾದರೂ ತುರ್ತು ಪರಿಸ್ಥಿತಿ ಮುಂದುವರೆದಿದ್ರೆ ಪರಮೇಶ್ವರರು ಇರ್ತಿರ್ಲಿಲ್ಲ, ನಾವು ಇರ್ತಿರ್ಲಿಲ್ಲ ಮಾತಾಡೋದಕ್ಕೆ. ಇದನ್ನ ಅರ್ಥ ಮಾಡ್ಕೋಬೇಕು ಅವರು. ಸೊ ಹೀಗಾಗಿ ಇದನ್ನ ಕಾಂಗ್ರೆಸ್ ಪಕ್ಷ ಗ್ರೇಸ್ಫುಲ್ಲಾಗಿ ಒಪ್ಕೋಬೇಕು. ನೋಡಿ, ಮಾಡಿದ ತಪ್ಪನ್ನು ಒಪ್ಕೋಬೇಕು, ಮುಂದೆ ಮಾಡದಂತೆ ನೋಡ್ಕೋಬೇಕು. 50 ವರ್ಷ ಕಳೆದು ಹೋಗಿದೆ, ಇತಿಹಾಸಕ್ಕೆ ಸೇರಿ ಹೋಯ್ತದು. ಅದನ್ನ ಇವತ್ತು ಅವರು ಸೆಲೆಬ್ರೇಟ್ ಮಾಡಕ್ ಹೋಗ್ತಾರೆ ಅಂದ್ರೆ ಏನು ಅರ್ಥ ಇದೆ? ರಾಜಕೀಯದ ದುರುದ್ದೇಶ ಬಿಟ್ರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಇದು ಹಿಸ್ಟ್ರಿಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಮುಂದಕ್ಕೆ ಹೋಗೋದನ್ನ ನೋಡ್ಬೇಕಲ್ವ, ಪ್ರಾಸ್ಪೆಕ್ಟಿವ್ ಆಗಿರಬೇಕು. ನಮ್ಮ ಪ್ರೋಗ್ರೆಸಿವ್ ಥಿಂಕಿಂಗ್ ಹೆಂಗಿರಬೇಕು? ಆಯ್ತಪ್ಪ, ಈಗ ನರೇಂದ್ರ ಮೋದಿ ಅವರೇ ಹೇಳ್ತಾರೆ, ನರೇಂದ್ರ ಮೋದಿ ಅವರು ದೇಶ ಅಭಿವೃದ್ಧಿ ಆಗಬೇಕು, ನಾವು ಮುಂದಿನ ಭವಿಷ್ಯದ ಚಿಂತನೆ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಹೌದಲ್ವಾ? ಹಿಂದಕ್ಕೆ ಯಾಕೆ ಹೋಗ್ಬೇಕು ನೀವು? ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ 50 ವರ್ಷದ ಬಳಿಕವೂ ಈ ವಿಚಾರ ಆಗಿಂದಾಗೆ ಪ್ರತಿಧ್ವನಿಸುತ್ತಿದೆ. ಇದು ರಾಜಕೀಯ ನಾಯಕರ ಪರಸ್ಪರ ವಾಕ್ಸಮರಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯಾದ್ಯಂತ ಆರಿದ್ರ ಮಳೆಯ ಆರ್ಭಟ ಬಹಳ ಜೋರಾಗಿದೆ. ಕೆಲ ದಿನಗಳ ಗ್ಯಾಪ್ ಬಳಿಕ ವರುಣ ಅಬ್ಬರಿಸಿ ಬೀರ್ತಾ ಇದ್ದಾನೆ. ರಾಜ್ಯ ಮಾತ್ರವಲ್ಲ, ನೆರೆಯ ಕೇರಳದಲ್ಲೂ ಕೂಡ ವರುಣನ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಉತ್ತರ ಭಾರತದಲ್ಲಂತೂ ಪ್ರಳಯ ಸದೃಶ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗೋಗಿದೆ. ಕರುನಾಡಲ್ಲಿ ಶುರುವಾಗಿರೋ ಆರಿದ್ರ ಮಳೆ ಅಬ್ಬರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಿದೆ. ಊರೂರಲ್ಲೂ ನೆರೆ ನುಗ್ತಿದ್ದು ಜನರ ಬದುಕು ಮೂರಾಬಟ್ಟೆಯಾಗಿದೆ. ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಜನ ಹೆದರ್ತಿದ್ದು, ಎಲ್ಲಿ ಭೂಮಿ ಬಾಯಿ ಬಿಡುತ್ತೋ, ಎಲ್ಲಿ ಮರಗಳು ಬಲಿ ಪಡೆಯುತ್ತೋ ಅಂತ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಹಳ್ಳ ಕೊಳ್ಳಗಳೆಲ್ಲ ದಿಕ್ಕೆಟ್ಟು ಹರಿತಿದೆ, ನದಿಗಳೆಲ್ಲ ಸಮುದ್ರದಂತಾಗಿವೆ. ಕಳೆದೊಂದು ವಾರದಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಿದೆ. ಇದರಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿದ್ದು, ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕವೇ ಕಡಿತವಾಗಿದೆ. ಹಾಲಾತ್ರಿ ಹಳ್ಳ ರೌದ್ರಾವತಾರ ತಾಳಿದ್ರಿಂದ ಬ್ರಿಡ್ಜ್ ಮುಳುಗಿ ಹೋಗಿದೆ. ನೆರಸೆ, ಮಂತುರ್ಗ, ಅಶೋಕ್ ನಗರ ಸೇರಿದಂತೆ 15 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಚಾರವೇ ಬಂದ್ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಿರೋ ಮಳೆರಾಯ ಚಿಕ್ಕೋಡಿ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದ್ದಾನೆ.
ಕೃಷ್ಣಾ ನದಿಯಲ್ಲಿ 21,000 ಕ್ಯೂಸೆಕ್ ನೀರಿನ ಒಳಹರಿವು ಹೆಚ್ಚಾಗಿದ್ದು ದೂದ್ಗಂಗಾ ಹಾಗೂ ವೇದಗಂಗಾ ನದಿಯೂ ಹುಚ್ಚೆದ್ದು ಹರಿತಿದೆ. ಮಹಾಮಳೆಯ ಪರಿಣಾಮ ಕಾರದಗ ಗ್ರಾಮದಲ್ಲಿರೋ ಬಂಗಾಲಿ ಬಾಬಾ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಲಾಗಿದೆ. ಬೆಳಗಾವಿಯಲ್ಲಿ ಮಹಾಮಳೆ ಬೀಳ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ಜಲಪಾತಗಳೆಲ್ಲ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿವೆ. ಖಾನಾಪುರ ತಾಲೂಕಿನ ಚಿಕಲೆ ಫಾಲ್ಸ್ ಮೈತುಂಬಿ ಹರಿತಿದ್ದು ಜಲರಾಶಿಯ ವೈಭವ ನೋಡೋಕೆ 2 ಕಣ್ಗಳು ಸಾಲ್ತಿಲ್ಲ. ಆದ್ರೆ ಪ್ರವಾಸಕ್ಕೆ ಅಂತ ಬರೋ ಪ್ರವಾಸಿಗರು ಜೀವದ ಹಂಗು ತೊರೆದು ಹುಚ್ಚಾಟವಾಡ್ತಿದ್ದಾರೆ. 100 ಅಡಿ ಆಳದ ಜಲಪಾತಕ್ಕೆ ಇಳಿದು ಡ್ಯಾನ್ಸ್ ಮಾಡ್ತಾ ಸಾವಿನ ಜೊತೆ ಸರಸವಾಡ್ತಿದ್ದಾರೆ. ಈ ಬಾರಿ ಮೇ ಅಂತ್ಯದಲ್ಲೇ ಮುಂಗಾರು ಶುರುವಾಗಿದ್ರಿಂದ ಹುಬ್ಬಳ್ಳಿಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಹೀಗಾಗಿನೇ ಬೇಗ ಬಿತ್ತನೆ ಕಾರ್ಯವನ್ನು ಮಾಡಿದ್ರು. ಆದ್ರೀಗ ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ಹೊಲಗಳೆಲ್ಲ ಕೆರೆಗಳಂತಾಗಿದೆ. ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ್ದ ಬೆಳೆ ಸರ್ವನಾಶವಾಗಿದೆ. ಹೀಗಾಗಿ ಮತ್ತೊಮ್ಮೆ ಮರು ಬಿತ್ತನೆಗೆ ಸಿದ್ಧರಾಗ್ತಿದ್ದಾರೆ. ಮಳೆ ಜೊತೆಗೆ ಜಿಂಕೆಗಳ ಕಾಟವೂ ರೈತರನ್ನ ಬೆಂಬಿಡದೆ ಕಾಡ್ತಿದೆ. ಹಾಸನದಲ್ಲೂ ಮಹಾಮಳೆಯಾಗ್ತಿದ್ದು ಬೆಣಗಿನ ಹಳ್ಳ ಉಕ್ಕಿ ಹರಿತಿದೆ. ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ದೋನಹಳ್ಳಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಯಾಕಂದ್ರೆ 2018ರಲ್ಲಿ ಸುರಿದ ಭಾರಿ ಮಳೆಗೆ ಕಿರು ಸೇತುವೆ ಕೊಚ್ಚಿ ಹೋಗಿತ್ತು. 7 ವರ್ಷವಾದ್ರೂ ಇನ್ನೂ ಹೊಸ ಸೇತುವೆಯನ್ನೇ ನಿರ್ಮಿಸಿಲ್ಲ. ಹೀಗಾಗಿ ಇರೋ ಸೇತುವೆಯು ಈಗ ಎಲ್ಲಿ ಕೊಚ್ಚಿ ಹೋಗುತ್ತೋ ಅಂತ ಆತಂಕಕ್ಕೀಡಾಗಿದ್ದಾರೆ. ಹಾಸನದಲ್ಲಿ ಸುರಿತಿರೋ ಮಳೆಗೆ ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಬಡಗಿಕೊಪ್ಪಲು ಗ್ರಾಮದ ಪ್ರಶಾಂತ್ ಅನ್ನೋರ ಮನೆ ನೆಲಕಚ್ಚಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಅದರಲ್ಲೂ ಹೊಸನಗರ ತಾಲೂಕಿನಲ್ಲಂತೂ ಮಳೆಯ ಹೊಡೆತ ಹೇಳತೀರದಂತಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸನಗರ ತಾಲೂಕಿನ ಅಂಗನವಾಡಿ ಹಾಗೂ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ತಹಶೀಲ್ದಾರ್ ರಶ್ಮಿ ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಆರ್ಭಟಿಸುತ್ತಿದ್ದಾನೆ. ಜೋರು ಮಳೆ ಜೊತೆಗೆ ಕಡಲ ಅಲೆಗಳ ಅಬ್ಬರವೂ ಜೋರಾಗಿದೆ. ಗಾಳಿ ಮಳೆಗೆ ಮೀನುಗಾರರ ದೋಣಿ ಬಲೆಗಳೆಲ್ಲ ದಿಕ್ಕಾಪಾಲಾಗಿವೆ. ಕಡಲು ಪ್ರಕ್ಷುಬ್ಧ ಆಗಿರೋದ್ರಿಂದ ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಕಡಬ ಹಾಗೂ ಸುಳ್ಯ ತಾಲೂಕಲ್ಲೂ ಭಾರಿ ಮಳೆಯಾಗ್ತಿದೆ. ಉದನೆ ಕಲ್ಲುಗುಡ್ಡೆ ಸಮೀಪ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಜೊತೆಗೆ ನೆಲ್ಯಾಡಿ ಮಣ್ಣುಗುಂಡಿ ಅನ್ನೋ ಸ್ಥಳದಲ್ಲಿ ಗುಡ್ಡ ಕುಸಿತದ ಭೀತಿ ಶುರುವಾಗಿದೆ. ಕೇರಳದಲ್ಲಿ ಭಾರಿ ಮಳೆಯಾಗಿರೋದ್ರಿಂದ ಕೆಆರ್ಎಸ್ ಡ್ಯಾಂ ತುಂಬಿ ಹರಿತಿದೆ. ಕಾವೇರಿ ನದಿಗೆ ಭಾರಿ ಪ್ರಮಾಣದ ನೀರು ಹರಿಬಿಡಲಾಗ್ತಿದ್ದು ಶ್ರೀರಂಗಪಟ್ಟಣದ ಪ್ರವಾಸಿ ತಾಣಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಜೊತೆಗೆ ಪಶ್ಚಿಮ ವಾಹಿನಿ, ಗೋಸಾಯಿ ಘಾಟ್, ಸಂಗಮ ಸೇರಿದಂತೆ ನದಿ ಪಾತ್ರದಲ್ಲಿ ಹೈ ಅಲರ್ಟ್ ಮಾಡಿದ್ದಾರೆ. ಕೇರಳದಲ್ಲಿ ಮಹಾಮಳೆ, ವಯನಾಡಲ್ಲಿ ಗುಡ್ಡದ ಭೂತ. ಜಮ್ಮು, ಹಿಮಾಚಲ, ಗುಜರಾತ್ನಲ್ಲಿ ಅಲ್ಲೋಲ ಕಲ್ಲೋಲ. ದೇವರ ನಾಡು ಕೇರಳದಲ್ಲಿ ವರುಣಾರ್ಭಟಕ್ಕೆ ಜನ ತತ್ತರಿಸಿದ್ದಾರೆ. ವಯನಾಡು, ಇಡುಕ್ಕಿ, ಪಾಲಕ್ಕಾಡ್, ಮಲಪ್ಪುರಂ ಸೇರಿ 12 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ. ಈ ಮಧ್ಯೆ ಕಳೆದ ವರ್ಷ 200ಕ್ಕೂ ಹೆಚ್ಚು ಜನ ಮೃತಪಟ್ಟು ನೂರಾರು ಮಂದಿ ನಿರಾಶ್ರಿತರಾಗಿದ್ದ ವಯನಾಡಿನ ಮುಂಡಕ್ಕೈ, ಚೂರಾಲ್ಮಲಾದಲ್ಲಿ ಕಳೆದ 24 ಗಂಟೆಗಳಿಂದ ಭಾರಿ ಮಳೆಯಾಗುತ್ತಿದೆ. ಹೀಗಾಗಿ ಈ ಬಾರಿಯೂ ಪ್ರವಾಹ, ಭೂಕುಸಿತದ ಭೀತಿ ಎದುರಾಗಿದೆ. ಸದ್ಯ ಭಾರಿ ಮಳೆಯಿಂದಾಗಿ ಬೆಟ್ಟದ ಮೇಲಿನಿಂದ ನದಿ ರೂಪದಲ್ಲಿ ನೀರು ಹರಿತಿದ್ದು ಕಳೆದ ವರ್ಷದಲ್ಲಿ ಸಂಭವಿಸಿದ ದುರಂತದ ಅವಶೇಷಗಳು ತೇಲಿಕೊಂಡು ಬರುತ್ತಿವೆ. ಇನ್ನು ಜಮ್ಮು ಕಾಶ್ಮೀರದಲ್ಲಂತೂ ವರುಣ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ದಾನೆ. ಭಾರಿ ಮಳೆಯಿಂದಾಗಿ ತವಿ ನದಿ ಉಕ್ಕಿ ಹರಿಯುತ್ತಿದೆ. ಈ ವೇಳೆ ನದಿಗೆ ನಿರ್ಮಿಸಿರೋ ಸೇತುವೆ ಕೆಳಗೆ 9 ಮಂದಿ ಸಿಕ್ಕಾಕೊಂಡಿದ್ರು. ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚುತ್ತಾ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಅಪಾಯಕ್ಕೆ ಸಿಲುಕಿದವರನ್ನ ರಕ್ಷಣೆ ಮಾಡಿದ್ದಾರೆ. ಮತ್ತೊಂದೆಡೆ ರಂಬಾನನ ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಭಾರಿ ಗುಡ್ಡ ಕುಸಿತವಾಗಿತ್ತು. ಹೀಗಾಗಿ ಹೆದ್ದಾರಿಯಲ್ಲಿ ಸುಮಾರು 20 ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹಿಮಾಚಲ ಪ್ರದೇಶದ ಕುಲುವಿನ ಸೈನ್ಸ್ ಕಣಿವೆಯಲ್ಲಿ ಮೇಘ ಸ್ಫೋಟ ಸಂಭವಿಸಿದ್ದು ಭಾರೀ ಪ್ರವಾಹ ಉಂಟಾಗಿದೆ. ಹಲವು ಮನೆ, ಮಠ, ವಾಹನಗಳು ತರೆಗೆಲೆಗಳಂತೆ ಕೊಚ್ಚಿ ಹೋಗಿವೆ. ಭಾರೀ ಮೇಘಸ್ಫೋಟ ಬೆನ್ನಲ್ಲೇ ಕುಲು ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಅತ್ತ ಗುಜರಾತ್ನ ಸೂರತ್ನಲ್ಲಂತೂ ಮಳೆ ಸೃಷ್ಟಿಸಿರೋ ಅವಾಂತರ ಅಷ್ಟಿಷ್ಟಲ್ಲ. ಕಳೆದೊಂದು ವಾರದಿಂದ ಇಡೀ ನಗರ ಪ್ರವಾಹದಲ್ಲಿ ಮುಳುಗಿದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಟೀಮ್ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಇನ್ನು ಮಳೆ 3-4 ದಿನ ದೇಶವ್ಯಾಪಿ ಅಬ್ಬರಿಸುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇರಾನ್ ಹಾಗೂ ಇಸ್ರೇಲ್ ನಡುವೆ ಶುರುವಾಗಿದ್ದಂತಹ ಮಹಾಸಂಘರ್ಷಕ್ಕೆ ಸದ್ಯಕ್ಕೇನೋ ತೆರೆ ಬಿದ್ದಿದೆ. ಆದರೆ ಇನ್ನೂ ಅಣ್ವಸ್ತ್ರದ ಆತಂಕ ಕಡಿಮೆ ಆಗಲೇ ಇಲ್ಲ.
ನಾಪತ್ತೆ ಆಗಿರತಕ್ಕಂತಹ 400 kg ಯುರೇನಿಯಮನ್ನು ಇರಾನ್ ಎಲ್ಲಿ ಬಚ್ಚಿಟ್ಟಿದೆ ಅನ್ನುವಂಥ ಆತಂಕ ಅಮೆರಿಕ ಹಾಗೂ ಇಸ್ರೇಲನ್ನು ಕಾಡ್ತಾ ಇದೆ. ಇದರ ನಡುವೆ ಅಮೆರಿಕ ನಡೆಸಿದಂತಹ ದಾಳಿಯ ಸಂದರ್ಭದಲ್ಲಿ ತನ್ನ ಅಣ್ವಸ್ತ್ರದ ಕೆಲಸಗಳಿಗೂ ಕೂಡ ಹೊಡೆತ ಬಿದ್ದಿದೆ ಅನ್ನುವಂತಹ ಸತ್ಯವನ್ನು ಇರಾನ್ ಒಪ್ಪಿಕೊಂಡಿದೆ. And they came back, and it was a great thing, and it's going very well. ಯುದ್ಧ 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 ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿದ್ದ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಇಡೀ ವಿಶ್ವಕ್ಕೆ ವ್ಯಾಪಿಸುವ ಭೀತಿ ಎದುರಾಗಿತ್ತು. ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗದಿದ್ದರೂ ಮಧ್ಯಪ್ರಾಚ್ಯದ ಯುದ್ಧದ ಹೊಡೆತ ಆರ್ಥಿಕವಾಗಿ ತಟ್ಟುವ ಆತಂಕ ಇದ್ದೇ ಇತ್ತು. ಎರಡೂ ದೇಶಗಳ ನಡುವಿನ ಯುದ್ಧಕ್ಕೆ ಸಡನ್ ಆಗಿ ಎಂಟ್ರಿ ಕೊಟ್ಟ ಅಮೆರಿಕ ಒಂದು ರಾತ್ರಿ ಬೆಂಕಿ ಬಿರುಗಾಳಿ ಎಬ್ಬಿಸಿ ನಂತರ ಇರಾನ್ ಪ್ರತೀಕಾರದ ದಾಳಿ ಮಾಡುತ್ತಿದ್ದಂತೆ ಯುದ್ಧ ಇಲ್ಲಿಗೆ ಸಮಾಪ್ತಿ ಎಂದು ಹೇಳಿ ಕದನ ವಿರಾಮವನ್ನೇ ಘೋಷಿಸಿಬಿಟ್ಟಿದ್ದರು ಡೊನಾಲ್ಡ್ ಟ್ರಂಪ್. ಇರಾನ್ನ ಪರಮಾಣು ಸ್ಥಾವರಗಳು ನಾಶ, ಕಡೆಗೂ ಸತ್ಯ ಒಪ್ಪಿಕೊಂಡ ಇರಾನ್. ಯುದ್ಧದಲ್ಲಿ ಆದ ಹಾನಿ ಬಗ್ಗೆ ಇರಾನ್ ಸರ್ಕಾರ ಎಲ್ಲೂ ಕೂಡ ಅಧಿಕೃತವಾಗಿ ಲೆಕ್ಕ ಕೊಡುತ್ತಲೇ ಇರಲಿಲ್ಲ. ಇದೀಗ ಎಲ್ಲವನ್ನೂ ಒಪ್ಪಿಕೊಂಡಿದೆ. ಅಮೆರಿಕ ಕ್ಷಿಪಣಿಗಳ ದಾಳಿಯಿಂದ ಇರಾನ್ನ ಪ್ರಮುಖ ಪರಮಾಣು ಘಟಕಗಳೆಲ್ಲವೂ ನಾಶವಾಗಿವೆ ಎಂದು ಇರಾನ್ ಒಪ್ಪಿಕೊಳ್ಳುತ್ತಿದೆ. ಈ ಮೂಲಕ ಜಾಗತಿಕ ರಾಷ್ಟ್ರಗಳ ಮುಂದೆ ತನ್ನ ನಿಜಬಣ್ಣ ಬಯಲು ಮಾಡಿಕೊಂಡಿದೆ. ಅಮೆರಿಕ ದಾಳಿಗೂ ಮುನ್ನವೇ 400 kg ಯುರೇನಿಯಂ ಶಿಫ್ಟ್. ಅಣ್ವಸ್ತ್ರ ತಯಾರಿಗೆ ಸಾಕು ಆ ನಾಪತ್ತೆಯಾಗಿರೋ ಯುರೇನಿಯಂ. ಇರಾನ್ ಇಸ್ರೇಲ್ ಹಾವು ಮುಂಗುಸಿಯಂತೆ ಕಾದಾಡಿದ್ವು. ಇಡೀ ವಿಶ್ವ ನಿಂತು ನೋಡಿತ್ತು. ಎರಡು ಸೂಪರ್ ಪವರ್ ದೇಶಗಳು, ಅದರಲ್ಲೂ ಸುತ್ತಲೂ ಮುಸ್ಲಿಂ ದೇಶಗಳೇ ತುಂಬಿದ್ರು. ಏಕಾಂಗಿಯಾಗಿ ದಶಕಗಳಿಂದ ಹೋರಾಡುತ್ತಿದೆ ಇಸ್ರೇಲ್. 12 ದಿನಗಳ ಯುದ್ಧದಲ್ಲಿ ಒಂದರ ನಂತರ ಒಂದು ಭಯಾನಕ ವೆಪನ್ಗಳನ್ನು ಬಳಸಲಾಗಿತ್ತು. ಇಸ್ರೇಲ್ ಇರಾನ್ ಎರಡೂ ದೇಶಗಳ ಆಕಾಶದಲ್ಲಿ ಮಿಸೈಲ್ಗಳ ಸುರಿಮಳೆಯೇ ನಡೆದಿತ್ತು. ಆದರೆ ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತು, ಅದಾಗಿ ಕೆಲವೇ ಗಂಟೆಗಳಲ್ಲಿ ದಿಢೀರ್ ಎಂಬಂತೆ ಯುದ್ಧ ನಿಂತೇ ಹೋಯಿತು. ಈಗ ಈ ಕದನ ವಿರಾಮದ ಹಿಂದಿನ ಸೀಕ್ರೆಟ್ ಬಗ್ಗೆಯೇ ಎಲ್ಲ ಕಡೆ ಚರ್ಚೆ. ಇದು ಅಮೆರಿಕಾದ ಗೂಢತಂತ್ರವೋ, ಇರಾನ್ ಕದ್ದು ಮುಚ್ಚಿ ಮಾಡಿರೋ ಷಡ್ಯಂತ್ರವೋ ಅಂತ. ಇರಾನ್ ತನ್ನ ಮೇಲಿನ ದಾಳಿಗೆ 3 ದಿನ ಮುನ್ನವೇ ಅಲ್ಲಿದ್ದ ಅಣ್ವಸ್ತ್ರ ಯುರೇನಿಯಂ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿತ್ತು. ಅಣುಬಾಂಬ್ ತಯಾರಿಗೆ ಅಗತ್ಯವಾಗಿ ಬೇಕಾಗಿದ್ದ 400 kg ಯುರೇನಿಯಂ ಅನ್ನ ಇರಾನ್ ಬೇರೆ ಕಡೆ ಶಿಫ್ಟ್ ಮಾಡಿದೆ. 16 ಟ್ರಕ್ಗಳಲ್ಲಿ 400 kg ಯುರೇನಿಯಂಗಳನ್ನ ಯಾವುದೋ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಕದನಕ್ಕೂ ಮೊದಲು ಇರಾನ್ 60% ಸಂಸ್ಕರಿಸಿದ ಯುರೇನಿಯಂ ಅನ್ನ ಹೊಂದಿತ್ತು. ಆದರೆ ಅಣ್ವಸ್ತ್ರ ತಯಾರಿಗೆ ಅದನ್ನ 90% ಸಂಸ್ಕರಿಸುವುದು ಅಗತ್ಯವಿತ್ತು. ಒಂದೊಮ್ಮೆ ಇರಾನ್ ತನ್ನ ಬಳಿಯಿದ್ದ ಯುರೇನಿಯಂ ಅನ್ನ ಸ್ಥಳಾಂತರಿಸಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಿದ್ದು ನಿಜವೇ ಆದಲ್ಲಿ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಇದರಿಂದ ಹಿನ್ನಡೆ ಎಂದು ವಿಶ್ಲೇಷಿಸಲಾಗುತ್ತಿದೆ. 12 ದಿನಗಳ ಯುದ್ಧದ ಭವಿಷ್ಯ ಮೊದಲೇ ಫಿಕ್ಸ್ ಆಗಿತ್ತ. ಟ್ರಂಪ್ ಮತ್ತು ಖಮೇನಿ ಮಧ್ಯೆ ವಾರ್ ಫಿಕ್ಸಿಂಗ್ ನಡೆದಿತ್ತ. ಇರಾನ್ ಮತ್ತು ಅಮೆರಿಕಾದ ನಡುವೆ ವಾರ್ ಸ್ಕ್ರೀನ್ ಮೊದಲೇ ಸ್ಕ್ರಿಪ್ಟ್ ಆಗಿತ್ತು ಅಂತ ಹೇಳಲಾಗ್ತಿದೆ. ಒಂದು ಕಡೆ ಟ್ರಂಪ್ ಬಾಂಬ್ ಹಾಕೋ ಮಾತನಾಡ್ತಾರೆ, ಇನ್ನೊಂದು ಕಡೆ ಇರಾನ್ ಅಲ್ಲಿಂದ ಎಲ್ಲ ಯುರೇನಿಯಂಗಳನ್ನ ಶಿಫ್ಟ್ ಮಾಡುತ್ತೆ. ಈ ನಡುವೆ ಟ್ರಂಪ್ ಹೇಳಿರೋ ಮಾತುಗಳು ಕೂಡ ವಾರ್ ಫಿಕ್ಸಿಂಗ್ ನತ್ತಲೇ ಬೊಟ್ಟು ಮಾಡುತ್ತಿವೆ. ಅಮೆರಿಕಾದಿಂದ ಇರಾನ್ ಮೇಲೆ ದಾಳಿ ಮತ್ತು ದಿಢೀರ್ ಕದನ ವಿರಾಮ ಘೋಷಣೆ ಇದೆಲ್ಲವೂ ಕೂಡ ಅನುಮಾನಗಳನ್ನೇ ಮೂಡಿಸುತ್ತಿದೆ. ಇದಕ್ಕೆ ಪೂರಕ ಎಂಬಂತಿದೆ ನೆದರ್ಲ್ಯಾಂಡ್ಸ್ನಲ್ಲಿ ನಡೆಯುತ್ತಿರೋ ನ್ಯಾಟೋ ಸಭೆಯ ಪ್ರೆಸ್ ಮೀಟ್ನಲ್ಲಿ ಟ್ರಂಪ್ ಆಡಿರುವ ಈ ಮಾತುಗಳು. I think very good. Israel came back yesterday. I was so proud of them because they came back. You know, they went out because they felt there was a violation. And technically they were right, but it just wouldn't have worked out very well. And they brought the planes back. They had gone on to another journey because there was a little bit of a violation. And I said, you got to get them back. And they came back, and it was a great thing. And it's going very well. ಹೀಗೆ ಯುದ್ಧೋನ್ಮಾದ, ಯುದ್ಧ, ಕದನ ವಿರಾಮದ ಮಧ್ಯೆಯೇ ಇಷ್ಟೆಲ್ಲ ಸರ್ಕಸ್ಗಳನ್ನ ಮಾಡಿ ಸಾಧಿಸಿದ್ದಾದ್ರೂ ಏನು ಎಂಬ ಪ್ರಶ್ನೆಗಳು ಕಾಡುತ್ತಿವೆ. ಇಸ್ರೇಲ್ ಹಾಗೂ ಇರಾನ್ ಧಾರ್ಮಿಕವಾಗಿಯೂ ಭೂಮಂಡಲದಲ್ಲಿಯೂ ವಿಭಿನ್ನ ಹಾಗೂ ದೂರ ದೂರ. ಆದರೂ ಇಬ್ಬರ ನಡುವೆ ಯಾಕಿಷ್ಟು ಹೋರಾಟ, ಯುದ್ಧೋನ್ಮಾದ, ಅದರಿಂದ ಸಾಧಿಸಿದ್ದಾದ್ರೂ ಏನು ಅಂದ್ರೆ ಅದಕ್ಕೆ ಉತ್ತರಗಳೇ ಸಿಗೋದಿಲ್ಲ. ಇಸ್ರೇಲ್ಗೆ ಇರಾನ್ಗೆ ಪ್ರತಿಷ್ಠೆಯ ಯುದ್ಧವಾದ ಕಾರಣಕ್ಕೆ ಜನಸಾಮಾನ್ಯರಿಗೆ ನೋವು ಇದ್ದದ್ದೇ. ನಿತ್ಯವೂ ಜೀವ ಕೈಯಲ್ಲಿಡ್ಕೊಂಡು ಜೀವನ ಮಾಡುತ್ತಿದ್ದಾರೆ. ಹಾಗೆ ಈಗಲೂ ಬದುಕು ಕಟ್ಟಿಕೊಳ್ಳಲು ಪರದಾಡುವಂತಾಗಿದೆ. ಈ ಯುದ್ಧ
ಇಸ್ರೇಲ್ ಇರಾನ್ಗಷ್ಟೇ ಅಲ್ಲದೆ ಜಾಗತಿಕ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರಿದೆ. ತೈಲ ಪೂರೈಕೆಗೆ ಅಡ್ಡಿ ಆತಂಕ ಎದುರಾಗಿದ್ದು ತೈಲ ಬೆಲೆ ಏರಿಕೆಯ ಬರೆ ಎಲ್ಲಾ ರಾಷ್ಟ್ರಗಳ ಮೇಲೂ ಬಿದ್ದಿದೆ. ಇಸ್ರೇಲ್, ಇರಾನ್ ಹಾಗೂ ಅಮೆರಿಕ ಸೇನಾ ನೆಲೆಗಳು, ಶಸ್ತ್ರಾಸ್ತ್ರ ಘಟಕಗಳು, ಪರಮಾಣು ಘಟಕಗಳು, ಸ್ಥಾವರಗಳ ಮರು ನಿರ್ಮಾಣದ ಹೊರೆ ಇದೀಗ 3 ರಾಷ್ಟ್ರಗಳ ಮೇಲೆ ಬಿದ್ದಿದೆ. ಯುದ್ಧ ಶುರು ಮಾಡಿದ್ದ ರಾಷ್ಟ್ರಗಳು ಒಮ್ಮೆಲೆ ನಿಲ್ಲಿಸಿದ್ದರಿಂದ ಜಾಗತಿಕ ರಾಷ್ಟ್ರಗಳ ಮುಂದೆ ಮುಜುಗರ ಎದುರಾಗಿದೆ. ಅಮೆರಿಕ ನಂಬಿಕೆಟ್ಟ ಇಸ್ರೇಲ್ ಅರ್ಧದಲ್ಲೇ ಯುದ್ಧ ನಿಲ್ಲಿಸಿದ ಕಳಂಕ ಎದುರಿಸಲಿದೆ. ಹಾಗೆ ವಿಶ್ವದ ರಾಷ್ಟ್ರಗಳ ಮುಂದೆ ದೊಡ್ಡಣ್ಣನಾಗುವ ಅಮೆರಿಕದ ದುರಾಸೆಗೆ ಇಸ್ರೇಲ್, ಇರಾನ್ ಬಲಿಯಾಗಿವೆ. ಅಮೆರಿಕ ಈ ಹಿಂದೆಯೂ ರಷ್ಯಾ, ಉಕ್ರೇನ್, ಭಾರತ, ಪಾಕಿಸ್ತಾನ ವಿಚಾರದಲ್ಲೂ ಮೂಗು ತೂರಿಸಿತ್ತು. ಸಂಧಾನ, ಕದನ ವಿರಾಮಗಳ ಘೋಷಣೆ ಮಾಡಿ ಮುಜುಗರಕ್ಕೀಡಾಗಿತ್ತು. ಈಗಲೂ ಅಮೆರಿಕದ್ದು ಅದೇ ಸ್ಥಿತಿ. ಟ್ರಂಪ್ ಹುಚ್ಚಾಟದಿಂದಾಗಿ ಇಡೀ ಜಾಗತಿಕ ಆರ್ಥಿಕತೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ. ಹೀಗಾಗಿ ಯುದ್ಧ ಅಂದಾಕ್ಷಣ ಅಲ್ಲೊಂದು ಆತಂಕ ಎದುರಾಗುವುದು ಸಹಜ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರುವ ಕಾಲ ಈಗ ಮತ್ತೊಮ್ಮೆ ಸನ್ನಿಹ ಆಗ್ತಾ ಇದೆ. 41 ವರ್ಷಗಳ ಬಳಿಕ ಭಾರತೀಯನೊಬ್ಬ ನಭೋಮಂಡಲಕ್ಕೆ ಹಾರಿರುವಂಥದ್ದು. 16 ವಿಘ್ನಗಳ ಬಳಿಕ 4ರನ್ನು ಹೊತ್ತ ರಾಕೆಟ್ ನಭಕ್ಕೆ ಹಾರಿದೆ. ಪಯಣದ ಮಧ್ಯೆ ಕ್ಯಾಪ್ಟನ್ ಶುಭಾಂಶು ಶುಭ ಸಂದೇಶವನ್ನ ಕಳಿಸಿದ್ದಾರೆ. ಇದರ ಬಗೆಗಿನ ವರದಿ ನಿಮಗೆ ತೋರಿಸ್ತೀನಿ. 2, 1, ignition, and lift ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಹೊಸ ಚರಿತ್ರೆ. 41 ವರ್ಷದ ಬಳಿಕ ಅಂತರಿಕ್ಷಕ್ಕೆ ಹಾರಿದ ಭಾರತೀಯ. For 3 nations, a new chapter in space takes flight. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಮತ್ತೊಂದು ಮಹಾವಿಕ್ರಮ ಯಾತ್ರೆ ಶುರುವಾಗಿದೆ. ರಷ್ಯಾದಿಂದ 1984ರಲ್ಲಿ ಭಾರತ ಮೂಲದ ರಾಕೇಶ್ ಶರ್ಮಾ ಪಯಣ ಇಡೀ ವಿಶ್ವಕ್ಕೆ ಅಚ್ಚರಿ ತಂದಿತ್ತು. ಅಂದಿನಿಂದ ಭಾರತ ಖಗೋಳ ವಿಜ್ಞಾನದಲ್ಲಿ ಹಲವು ಆವಿಷ್ಕಾರ, ಹೊಸ ರೀತಿಯ ಚಿಂತನೆ ಹುಟ್ಟುಹಾಕಿತ್ತು. ಇದೀಗ ಬರೋಬ್ಬರಿ 41 ವರ್ಷದ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯನ ಪಯಣವಾಗಿದೆ. ಹಲವು ಬಾರಿ ವಿಳಂಬಗಳ ನಂತರ ಭಾರತದ ಉತ್ತರ ಪ್ರದೇಶ ಮೂಲದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ಇತರ 3ರನ್ನ ಹೊತ್ತ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ನಭಕ್ಕೆ ಹಾರಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಅಮೆರಿಕದ ಫ್ಲೋರಿಡಾದಲ್ಲಿರುವ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಡೆಗೆ ಯಶಸ್ವಿಯಾಗಿ ಚಿಮ್ಮಿದೆ. ಈ ಮೂಲಕ ಆಕ್ಸಿಯಂ 4 ಮಿಷನ್ಗೆ ಚೈತ್ರಯಾತ್ರೆ ಶುರುವಾಗಿದೆ. ಬಾಹ್ಯಾಕಾಶ ನೌಕೆ ನಾಳೆ ಸಂಜೆ 4:30 ಸುಮಾರಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಡಾಕ್ ಆಗುವ ನಿರೀಕ್ಷೆ ಇದೆ. ಸ್ಪೇಸ್ ಕಮಾಂಡರ್ ಪೆಗ್ಗಿ ವಿಟ್ಸನ್ ಟೀಮ್ ಲೀಡರ್ ಆಗಿದ್ದು, ಗ್ರೂಪ್ ಪೈಲಟ್ ಆಗಿ ಭಾರತದ ಶುಭಾಂಶು ಶುಕ್ಲಾ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಹಂಗೇರಿಯನ್ ಗಗನಯಾತ್ರಿ ಟಿಬೋರ್ ಕಾಪು, ಪೋಲೆಂಡ್ನ ಸ್ಲಾವೋಜ್ ವಿಸ್ನಿವ್ಸ್ಕಿ ಭಾಗಿಯಾಗಿದ್ದು 14 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ವಿವಿಧ ಅಧ್ಯಯನ ನಡೆಸಲಿದ್ದಾರೆ. ಆಕ್ಸಿಯಂ 4 ಉದ್ದೇಶ ನೋಡೋದಾದ್ರೆ ಭೂಮಿ ಬಾಹ್ಯಾಕಾಶದಲ್ಲಾಗುವ ವ್ಯತ್ಯಾಸ ಎಷ್ಟಿರುತ್ತೆ ಅನ್ನೋದು ಗೊತ್ತಾಗಲಿದೆ. ಗುರುತ್ವಾಕರ್ಷಣೆ, ಜೀವಶಾಸ್ತ್ರ ಸೇರಿ 60 ರೀತಿಯ ಅಧ್ಯಯನ ನಡೆಯಲಿದೆ. ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಬದಲಾವಣೆ ಹೇಗೆ, ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಆರೋಗ್ಯದಲ್ಲಿನ ಬದಲಾವಣೆ ಹೇಗೆ ಅನ್ನೋ ಬಗ್ಗೆ ಅಧ್ಯಯನ ನಡೆಯಲಿದೆ. ಇದು ಭವಿಷ್ಯದಲ್ಲಿ ಮಧುಮೇಹಿ ವಿಜ್ಞಾನಿಗಳಿಗೆ ಅನುಕೂಲವಾಗಲಿದೆ. ಆಕ್ಸಿಯಂ 4 ಅನ್ನುವಂತಹ ಅಭಿಯಾನ, ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ 4 ಜನ ಗಗನಯಾತ್ರಿಗಳನ್ನು ಅಂತರಿಕ್ಷಕ್ಕೆ ಉಡಾಯಿಸಿ ಅವರು ಕೆಲ ಕಾಲ ಅಂತರಿಕ್ಷದಲ್ಲಿ ಸ್ವತಂತ್ರವಾಗಿ ಸುತ್ತುವಂತೆ ಮಾಡಿ ನಂತರ 2 ವಾರಗಳ ಕಾಲ ಅಲ್ಲಿ ಅವರು ವಾಸಿಸುತ್ತಾ ಅಲ್ಲಿನ ವಾಸಿಸುವ ವಿಶಿಷ್ಟ ಅನುಭವವನ್ನು ಪಡೆದು, ತೂಕರಹಿತ ಸ್ಥಿತಿಯ ವಿಶಿಷ್ಟ ಅನುಭವವನ್ನು ಪಡೆದು ಸುಮಾರು 60 ಪ್ರಯೋಗಗಳನ್ನು 4 ಜನ ಒಟ್ಟಾಗಿ ನಿರ್ವಹಿಸಿ ನಂತರ ಅವರನ್ನು ಸುರಕ್ಷಿತವಾಗಿ ವಾಪಸ್ ಕರೆತರುವುದು ಆಕ್ಸಿಯಂ 4 ಅಭಿಯಾನದ ಉದ್ದೇಶವಾಗಿದೆ. ನಮಸ್ಕಾರ ನನ್ನ ಪ್ರೀತಿಯ ದೇಶವಾಸಿಗಳೇ. ಬಾಹ್ಯಾಕಾಶ ಪಯಣದ ಮಧ್ಯೆ ಶುಭಾಂಶು ಸಂದೇಶ. ಇನ್ನು ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ಉಡಾವಣೆಯಾದ 10 ನಿಮಿಷಗಳ ನಂತರ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಸಂದೇಶ ಕಳುಹಿಸಿದ್ದಾರೆ. ನಾವು 41 ವರ್ಷಗಳ ನಂತರ ಬಾಹ್ಯಾಕಾಶ ತಲುಪಿದ್ದೇವೆ. ನನ್ನ ಭುಜದ ಮೇಲೆ ಭಾರತೀಯ ತ್ರಿವರ್ಣವಿದೆ. ನಾನು ಈ ಪಯಣದಲ್ಲಿ ನಿಮ್ಮೆಲ್ಲರೊಂದಿಗಿದ್ದೇನೆ. ಭಾರತದ ಮಾನವ ಬಾಹ್ಯಾಕಾಶ ಹಾರಾಟದ ಯುಗದ ಆರಂಭವೂ ಆಗಿದೆ ಅಂತ ಹೇಳಿದ್ದಾರೆ. ಶುಭಾಂಶು ಶುಕ್ಲಾ ಪೋಷಕರು ಲಖನೌನಲ್ಲಿ ಉಡಾವಣೆ ವೀಕ್ಷಣೆ ಕೆಲಕಾಲ ಭಾವುಕರಾದರು.
ಒಟ್ಟಾರೆ ನಾಸಾ ಮತ್ತು ಇಸ್ರೋ ಸಹಯೋಗದಲ್ಲಿ ಆಕ್ಸಿಯಂ ಮಿಷನ್ 4 ಶುರುವಾಗಿದ್ದು ಖಗೋಳ ವಿಜ್ಞಾನದಲ್ಲಿ ಮಹಾ ಮೈಲಿಗಲ್ಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.